ಹಾಯ್ ಹಲೋ ಎಸ್ ಈ ವಿಡಿಯೋ ಮಾಡ್ತಾ ಇರೋದು ಎಸ್ಪೆಷಲಿ ಒಬ್ಬ ಪ್ಲೇಯರ್ ಬಗ್ಗೆ. ಅದು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್. ಓಕೆ, ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇಲ್ಲ ಕರ್ನಾಟಕದ ಪ್ಲೇಯರ್ಸಿಗೆ ಚಾನ್ಸ್ ಕೊಡಬೇಕು ಆರ್ ಸಿ ಬಿಲಿ, ಸೊ ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ಆರ್ ಸಿ ಬಿ ಇರುವಂತಹ ಒಂದು ಬ್ಯಾಟಿಂಗ್ ಲೈನಪ್ಪಿಗೆ ದೇವದತ್ ಪಡಿಕ್ಕಲ್ ಈಸ್ ನಾಟ್ ಸೂಟ್ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಓಪನಿಂಗ್ ಬ್ಯಾಟ್ಸ್ಮನ್ನು ಆ್ಯಂಡ್ ಫಸ್ಟ್ 6 ಓವರ್ಸಲ್ಲೇ ಅವರು ಏನು ಇನ್ಸೈಡ್ ಔಟು, ಸೊ 30 ಸರ್ಕಲ್ನ ದಾಟಿಸ್ಬಿಟ್ಟು ಹೊಡೆಯುವಂತಹ ಪ್ಲೇಯರು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾಲ್ಟ್ ಮತ್ತು ಕೊಹ್ಲಿ ಓಪನ್ ಆಗಿರೋದ್ರಿಂದ, ಸೊ ಇನ್ ಕೇಸ್ ಸಾಲ್ಟ್ ಅಥವಾ ಕೊಹ್ಲಿ ಫಸ್ಟ್ ಆರ್ ಸೆಕೆಂಡ್ ಓವರಲ್ಲಿ ವಿಕೆಟ್ ಬಿದ್ದರೆ ದೇವದತ್ ಪಡಿಕ್ಕಲ್ನ ಮೂರನೇವನಾಗಿ ತರ್ಬೋದು. ಬಿಟ್ಟರೆ ಆಫ್ಟರ್ 6 ಓವರ್ಸಲ್ಲಿ ವಿಕೆಟ್ ಹೋದ ಮೇಲೆ ದೇವದತ್ ಪಡಿಕ್ಕಲ್ನ ಕರ್ಕೊಂಡು ಬಂದರೆ, ಸೊ ನಾನು ಬರ್ದು ಇಟ್ಕೊಳ್ಳಿ, ನಾನು ಹೇಳೋದನ್ನ ಅವರು 110 120 ಸ್ಟ್ರೈಕ್ ರೇಟ್ ಕೂಡ ದಾಟಲ್ಲ. ಸೊ ಪವರ್ ಇಲ್ಲ, ಪವರ್ ಹಿಟ್ಟರ್ ಅಲ್ಲ. ಸೊ ಏನಾಗುತ್ತೆ, ಅವರು ಹೊಡೆದಾಗ ಒಂದು 75 ಮೀಟರ್ಸ್ ಅಥವಾ 70 ಮೀಟರ್ಸ್ ಬೌಂಡ್ರಿ ಇತ್ತು ಅಂತ ಹೇಳಿದ್ರೆ 68-67 ಮೀಟರ್ಸ್ ಹೊಡಿತಾರೆ. ಎಲ್ಲೋ ಒಂದೆರಡು ಬಾಲ್ ಕ್ಲೀನ್ ಹಿಟ್ ಆಯಿತು ಅಂತ ಹೇಳಿದ್ರೆ ಮಾತ್ರ ಅದು ಬೌಂಡ್ರಿ ಲೈನ್ ದಾಟುತ್ತೆ. ಬಿಟ್ಟರೆ ಅವ್ರದ್ದು ಇವತ್ತೇನು ಔಟ್ ಆದರು, ಸೊ ಅದೇ ರೀತಿಯಾಗಿ ಔಟ್ ಆಗುವಂಥ ಪ್ಲೇಯರು. ಸೊ ಅವ್ರ ಬದಲು ಮನೋಜ್ ಬಂಡಾಗೆ ಅಂತ ಪ್ಲೇಯರಿಗೆ 1-2 ಮ್ಯಾಚು ಕೊಡಿ ಚಾನ್ಸು. ಸೊ ಒಳ್ಳೆ ಫಿನಿಷರು. ಈಗ ಹೇಗೆ ನಮ್ಮ ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ಸ್ಟ್ರೆಂತ್ ಇದೆ, ಸೊ ಇನ್ನೂ ಸ್ಟ್ರೆಂತ್ ಆಗುತ್ತೆ. ಆತ ತುಂಬ ಚೆನ್ನಾಗಿ ಬಾಟಮ್ ಹ್ಯಾಂಡ್ ಯೂಸ್ ಮಾಡಿ ಆಡುವಂತಹ ಪ್ಲೇಯರು. ಸೊ ಕೊಡಿ, ಯಂಗ್ಸ್ಟರ್ಸಿಗೆ ಕೊಡಿ. ದೇವದತ್ ಪಡಿಕ್ಕಲ್ನ ನೋಡಿದ್ದೀವಿ ನಾವು ಲಾಸ್ಟ್ ಸೀಸನಲ್ಲೂ ಲಕ್ನೋವಲ್ಲಿ ಫೇಲ್ಯೂರ್. ಲಕ್ನೋವಲ್ಲಿ KL ರಾಹುಲ್ ತುಂಬಾ ಟ್ರೈ ಮಾಡಿದ್ರು ಅವರನ್ನು ಎಲ್ಲ ಪ್ಲೇಸಲ್ಲಿ ಆಡಿಸ್ಲಿಕ್ಕೆ. ಬಟ್ ಅವ್ರು ಎಷ್ಟು ಚಾನ್ಸ್ ಕೊಟ್ಟರು, ಸೊ 110 120 ಸ್ಟ್ರೈಕ್ ರೇಟಲ್ಲೇ ಇತ್ತು. ಆ್ಯಂಡ್ ಸಿಂಗಲ್ ಡಿಜಿಟ್ ದಾಟೋಕೆ ಕಷ್ಟಪಟ್ಟರು. ಆ್ಯಂಡ್ ಇವತ್ತು ಆಲ್ಸೋ 10 balls 10 runs. ಸೊ ಅಂಥ ಪ್ಲೇಯರ್ಸಿಗೆ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುತ್ತೆ ಈ ಆರ್ ಸಿ ಬಿಗೆ ಅಂತ ಹೇಳಿದ್ರೆ ದಟ್ಸ್ ನಾಟ್ ಎ ಗುಡ್ ಚಾಯ್ಸ್ ನಾನು ಹೇಳೋ ಪ್ರಕಾರ. ಸೊ ನಿಮ್ದೇನಾದರೂ ಅನಿಸಿಕೆ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಫ್ರೀ ಇರುತ್ತೆ, ಬನ್ನಿ ಮಾತಾಡೋಣ.